ನಮಸ್ತೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ. ಈ ಘಟನೆ ಬಹುತೇಕ ಜನಕ್ಕೆ ಗೊತ್ತಿರ್ಬೋದು ಅಥವಾ ನ್ಯೂಸಲ್ಲಿ ನಾವು ನೋಡಿರ್ಬೋದು. ಯಾಕೆ ಈ ಪ್ರತಿಭಟನೆ ಪ್ರಾರಂಭ ಆಯ್ತಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಆಕ್ಷನ್ ಅನ್ನು ತಗೊಂಡಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರತಿಭಟನೆ ಪ್ರಾರಂಭ ಮಾಡಿದರು. ಕೇಂದ್ರ ಸರ್ಕಾರ ಆಮೇಲೆ ಕ್ಲಿಯರ್ ಆಗಿ ಹೇಳ್ತು, ಈ ಕೇಸನ್ನು CBIಗೆ ಒಪ್ಪಿಸಿದ್ದೇವೆ, ಯಾರು ತಪ್ಪು ಮಾಡಿದಾರ ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದೇವೆ, ಮುಂದೆ ಈ ಪರೀಕ್ಷೆ ಹೇಗೆ ನಡೀಬೇಕು ಅಂತ ತೀರ್ಮಾನ ಕೂಡ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಿದರು. ಆದರೆ ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ಮಾಡುವಂತಹ ವಿದ್ಯಾರ್ಥಿಗಳು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟರು, ಈಗಿರುವ ಕೇಂದ್ರ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಹೋರಾಟ ಮಾಡುವಂತಹ ವಿದ್ಯಾರ್ಥಿಗಳ ಒಂದು ಗುಂಪನ್ನು ನೋಡಿದಾಗ ಇಲ್ಲಿ ನಿಜವಾದ ವಿದ್ಯಾರ್ಥಿಗಳಿಗಿಂತ ದೇಶ ವಿರೋಧಿ ಚಟುವಟಿಕೆಗಳಿಗೆ ಜೈ ಅನ್ನೋರೇ ಜಾಸ್ತಿ ಎದ್ದು ಕಾಣ್ತಾ ಇದ್ದಾರೆ. ಯಾವುದೇ ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಯಾವುದೇ ನ್ಯೂಸ್ ಚಾನಲ್ ತಗೊಳ್ಳಿ, ಅಲ್ಲಿ ಎದ್ದು ಕಾಣೋರು ಈ ದೇಶ ವಿರೋಧಿ ಚಟುವಟಿಕೆಗಳಿಗೆ ಜೈ ಅನ್ನೋರು. ಈ ಪ್ರತಿಭಟನೆ ಗುಂಪಿನಲ್ಲಿ CAA ವಿರೋಧ ಮಾಡಿದವರು, NRC ವಿರೋಧ ಮಾಡಿದವರು, ಆರ್ಟಿಕಲ್ 370 ವಿರೋಧ ಮಾಡಿದವರು, ಭಾರತದ ಸಂಸ್ಕೃತಿಯನ್ನು ಅವಹೇಳನ ಮಾಡೋರು, ಹಿಂದೂ ಧರ್ಮವನ್ನು ಅವಹೇಳನ ಮಾಡೋರು, ಇಂತಹ ಜನನೇ ಈ ಪ್ರತಿಭಟನೆಯಲ್ಲಿ ಎದ್ದು ಕಾಣ್ತಾ ಇದ್ದಾರೆ. ಈ ಪ್ರತಿಭಟನೆ ನೋಡಿದಾಗ ಲಾಸ್ಟ್ ಇಯರ್ ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ, ಶೇಖ್ ಹಸೀನಾ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಏನಕ್ಕೆ? ವಿದ್ಯಾರ್ಥಿಗಳ ಮೀಸಲಾತಿ ವಿರೋಧ ಮಾಡಿ ಪ್ರತಿಭಟನೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಬಾಂಗ್ಲಾದಲ್ಲಿ ಪ್ರತಿಭಟನೆ ಮಾಡುವಾಗ ಪೊಲೀಸರ ಮೇಲೆ ಕಲ್ಲು ಎಸೆದ್ರು, ಹಲ್ಲೆ ಮಾಡಿದರು. ಯಾವಾಗ ಪೊಲೀಸರು ಅವರ ಮೇಲೆ ಫೋರ್ಸನ್ನು ಹಾಕಿದ್ರು, ಆವಾಗ ಜಾಗತಿಕ ಮಾಧ್ಯಮದ ಮುಂದೆ ಅದನ್ನು ತೋರಿಸಿ ಹೈಲೈಟ್ ಮಾಡಿ ಆ ಶೇಖ್ ಹುಸೇನ್ ಜಾಗಕ್ಕೆ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನುಸ್ ಎಂಬ ಫೈನಾನ್ಸ್ ವ್ಯಕ್ತಿಯನ್ನು ತಂದು ಕೂರಿಸಿದ್ರು. ಇದು ನಡೆದಿದ್ದು ಲಾಸ್ಟ್ ಇಯರ್ ಜೂನ್, ಜುಲೈ, ಆಗಸ್ಟಲ್ಲಿ. ಅದೇ ಅಜೆಂಡಾವನ್ನು ಇಟ್ಟುಕೊಂಡು ನಮ್ಮ ದೇಶದಲ್ಲೂ ಭಾರತದಲ್ಲೂ ಜೂನ್, ಜುಲೈ ಮತ್ತು ಆಗಸ್ಟ್ನಲ್ಲಿ ಅದೇ ಥರದ ಒಂದು ಅಜೆಂಡಾವನ್ನು ಇಟ್ಟುಕೊಂಡು ಪ್ರತಿಭಟನೆ ಪ್ರಾರಂಭ ಮಾಡಿದರು. ಪ್ರತಿಭಟನೆ ಮಾಡುವಾಗ ಅವರು ಹೇಳಿದರು ಯಾವುದೇ ರಾಜಕಾರಣಿನ ನಾವು ಅಲೌ ಮಾಡಲ್ಲ ಅಂತ. ಆಮೇಲೆ ಎಲ್ಲರೂ ಬಂದರು. ಯಾವುದಾದ್ರು CJP ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋರು ಅವರು ಬಂದರು. ಯಾವಾಗ ವರ್ಕ್ ಆಗಲ್ಲ ಅಂತ ಗೊತ್ತಾಯಿತು, ಆವಾಗ ಸೋನಮ್ ವಾಂಗ್ಚುಕ್ ಎಂಬ ಕಥಿತ ವಿಜ್ಞಾನಿ ಹಾಗೂ ರೆಮನ್ ಮ್ಯಾಕ್ಸಸ್ ಪ್ರಶಸ್ತಿಯ ಅವನನ್ನು ಕರ್ಕೊಂಡ್ಬಂದರು. ಈ ಪ್ರತಿಭಟನೆ ಹೆಸರಿನಲ್ಲಿ ಸೇರಿರುವಂತಹ ದೇಶ ವಿರೋಧಿ ಚಟುವಟಿಕೆಗೆ ಜೈ ಅನ್ನುವಂತಹ ಮನಸ್ಥಿತಿ ಇರುವಂತಹ ಜನ ಈ ಪ್ರತಿಭಟನೆ ಹೆಸರಿನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದು. ಯಾವಾಗ ಪೊಲೀಸರು ತಮ್ಮ ಫೋರ್ಸನ್ನು ಹಾಕ್ತಾರೋ ಆವಾಗ ಜಾಗತಿಕ ಮಾಧ್ಯಮದ ಮುಂದೆ ಹೇಳಿ ಹೈಲೈಟ್ ಮಾಡಿ ಭಾರತದಲ್ಲಿನ ಪರಿಸ್ಥಿತಿ ಸರಿ ಇಲ್ಲ, ಭಾರತದಲ್ಲಿನ ಕೇಂದ್ರ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ಭಾರತದ ಮಾನಮರ್ಯಾದೆ ತೆಗೆಯುವಂಥ ಒಂದು ಪ್ರತಿಭಟನೆ ಅಂತ ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಇಲ್ಲಿ ನಿಜವಾದ ವಿದ್ಯಾರ್ಥಿಗಳು ಹೋರಾಟ ಮಾಡಿದರೆ ಪ್ರತಿಯೊಬ್ಬ ಭಾರತೀಯನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಿದ್ರು. ಆದರೆ ಇಲ್ಲಿ ಇರುವಂಥವರು ಭಾರತದ ಸಂಸ್ಕೃತಿಯನ್ನು ಅವಹೇಳನ ಮಾಡೋರು, ಆರ್ಟಿಕಲ್ 370 ವಿರೋಧ ಮಾಡಿದವರು, ಭಯೋತ್ಪಾದಕರಿಗೆ ಜೈ ಅಂದವರು, ಅಂಥವರು ಜಾಸ್ತಿ ಜನ ಎದ್ದು ಕಾಣೋದ್ರಿಂದ ಈ ಹೋರಾಟ ಒಂದು ಬೇರೆ ದಿಕ್ಕನ್ನು ಪಡೆದುಕೊಂಡಿದೆ. ಬೇರೆ ದಿಕ್ಕಂತಂದರೆ ಈ ಹೋರಾಟವನ್ನು ನೋಡಿದಾಗ, ಸೂಕ್ಷ್ಮವಾಗಿ ಗಮನಿಸಿದಾಗ ಭಾರತದಲ್ಲಿ ಒಂದು ರಾಜಕತೆಯನ್ನು ಸೃಷ್ಟಿಸಿ ಭಾರತದಲ್ಲಿನ ಸರ್ಕಾರ ಸರಿ ಇಲ್ಲ, ಹೇಗಾದರೂ ಮಾಡಿ ಮೋದಿನ ಕೆಳಗಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಡೀತಾ ಇದೆ ಅನ್ನೋಂತ ಅನಿಸ್ತಾ ಇದೆ. ಈ ಪ್ರತಿಭಟನೆ ಮಾಡುವವರ ಉದ್ದೇಶ ನೀಟ್ ಪರೀಕ್ಷೆ ಸೋರಿಕೆಯೂ ಅಲ್ಲ, BJP ಸರ್ಕಾರನೂ ಅಲ್ಲ. ಆದರೆ ಇವರು ಟಾರ್ಗೆಟ್ ಮೋದಿ ಕೆಳಗಿಳಿಬೇಕು ಅನ್ನುವ ಉದ್ದೇಶದಿಂದ ಈ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಯಾಕೆಂತಂದರೆ ಈ ಹೋರಾಟ ನಿಜವಾದ ವಿದ್ಯಾರ್ಥಿಗಳ ಹೋರಾಟ ಇದ್ದರೆ ಭಾರತದ ಪ್ರತಿಯೊಬ್ಬ ಭಾರತೀಯನವರಿಗೆ ಸಹಾಯ ಮಾಡ್ತಿದ್ದ, ಸಪೋರ್ಟ್ ಮಾಡ್ತಿದ್ದ. ಕೇಂದ್ರ ಸರ್ಕಾರನೂ ಕೂಡ ಅವರನ್ನು ಕರೆಸಿ ಮಾತುಕತೆ ಮಾಡ್ತಿತ್ತು. ಯಾಕಂದರೆ ಅವರು ಕ್ಲಿಯರ್ ಆಗಿ ಹೇಳಿದರು ಏನೇನು ಆ್ಯಕ್ಷನ್ ತೊಗೊಂಡಿದ್ದೇವೆ, ಏನಾಗಿದೆ ಅಂತ. ಈ ಮಾತುಕತೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಈ ಹೋರಾಟ ಮಾಡೋರಿಲ್ಲ. ಯಾಕೆಂತಂದರೆ ಇವರ ಉದ್ದೇಶನೇ ಬೇರೆ ಇದೆ. ಇವಾಗ ಕೇಂದ್ರ ಸರ್ಕಾರ ಅವರನ್ನು ಕರೆಸಿ ಮಾತನಾಡಬೇಕಂತಂದ್ರೂ ಇವರು ಮಾತಾಡುವಂತಹ ವ್ಯವಸ್ಥೆ ಇಲ್ಲ, ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂತಂದರೆ ಹೇಗಾದರೂ ಮಾಡಿ ಭಾರತದ ಮಾನ ಮರ್ಯಾದೆ ಕೇಳಬೇಕಂತ ನಿಂತವರು ಕೇಂದ್ರ ಸರ್ಕಾರದ ಮಾತನ್ನು ಕೇಳುವಂಥ ಪರಿಸ್ಥಿತಿ ಇರಲ್ಲ. ಇವರು ಹೇಗಾದರೂ ಮಾಡಿ ಜಾಗತಿಕ ಮಾಧ್ಯಮದ ಮುಂದೆ ಭಾರತದ ಪರಿಸ್ಥಿತಿ ಸರಿ ಇಲ್ಲ, ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಧನ್ಯವಾದ.